Hi ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಶಿ ಟ್ಯುಟೋರಿಯಲ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, SSC ಎಕ್ಸಾಮ್ಗೆ ಇನ್ನೇನು SSC ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಈ SSC ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ಯಾವ ರೀತಿಯಾಗಿ SSC ಎಕ್ಸಾಮ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತಂದ್ರೆ, ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ ನೋಡಿ. LCM ಆಫ್ 7, 8, 9. ಇವಾಗ ನಮ್ಗೆ LCM ಬೇಕಾಗಿದೆ ಅಂದ್ರೆ LCM ಅರ್ಥ ಏನ್ ಹೇಳುತ್ತೆ ಅಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಒಂದು ಕ್ವಶನ್ LCM SF ಆಧಾರಿತವಾಗಿ ಇದ್ದೇ ಇರುತ್ತೆ. ಹಾಗಾದ್ರೆ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು ಅಂದ್ರೆ LCM ಅನ್ನ 7, 8, 9 ಈ ಕಡೆ ಇವು ಯಾವ ಟೇಬಲ್ ಒಳಗಡೆ ಬರ್ತಾ ಇದಾವೆ, ಯಾವ ಟೇಬಲ್ದಾಗೂ ಇಲ್ಲ. ಹಾಗಾಗಿ ಒಂದೊಂದನ್ನ ಆಯ್ಕೆ ಮಾಡ್ಕೊಳ್ಳೋಣ. 8, 8, 9 9 ಬರೀರಿ. 1 8 1 ಇಲ್ಲಿ 9 9 ಆಸ್ ಇಟ್ ಈಸ್ 9 1 ಈ ರೀತಿಯಾಗಿ 7 8 9 ಇದ್ರ LCM ಎಷ್ಟಾಗುತ್ತೆ? 7 8 9 8 56 56 56 9 56 into 9 9 6 4 45 45 5 ಅಂದ್ರೆ 504. Next question. What will be the sum of the greatest and smallest number? ಇಲ್ಲಿ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ ತಂದಾಗ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿಯಾಗಿರುತ್ತೆ ಇದು ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ ತಂದ್ರೆ. ಸ್ವಲ್ಪ ಪೆನ್ ದೊಡ್ಡ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈಗ ನೋಡಿ ಡಿಜಿಟ್ ಅನ್ನ ಹೇಳಿದ್ರೆ ಈಗ ಸಿಂಗಲ್ ಡಿಜಿಟ್ ಇದೆ. ಸಿಂಗಲ್ ಡಿಜಿಟ್ ಅನ್ನ ನಾವು ಹೋಗುತ್ತೆ ಆದ್ರೆ ಯಾವ್ದು ಬರುತ್ತೆ? ಈಗ ಸಿಂಗಲ್ ಡಿಜಿಟ್ ಚಿಕ್ಕ ಸಂಖ್ಯೆ, ಸಿಂಗಲ್ ಡಿಜಿಟ್ ನ ಸ್ಮಾಲ್ ನಂಬರು ಮತ್ತು ಇಲ್ಲಿ ಬಿಗ್ ನಂಬರ್. ಸ್ಮಾಲ್ ನಂಬರ್ ಯಾವ್ದಾಗುತ್ತೆ ಅಂತಂದ್ರೆ 9 ಆಗುತ್ತೆ. ಒಂದೇ ಡಿಜಿಟ್ ಇದ್ರೆ ಅದರ ಚಿಕ್ಕ ಸಂಖ್ಯೆ 9, ಇದು ಚಿಕ್ಕ ಸಂಖ್ಯೆ 1 ಆಗುತ್ತೆ, ಬಿಗ್ ನಂಬರ್ 9 ಆಗುತ್ತೆ. 2 ಡಿಜಿಟ್ ಇದ್ರೆ 10 ಆಗುತ್ತೆ ಸ್ಮಾಲ್ ನಂಬರು, ಬಿಗ್ ನಂಬರ್ 99 ಆಗುತ್ತೆ. 3 ಡಿಜಿಟ್ ಇದ್ರೆ 1000 ಆಗುತ್ತೆ, ಈ ಕಡೆ 999 ಆಗುತ್ತೆ. 4 ಡಿಜಿಟ್ ಇದ್ರೆ 1000 ಆಗುತ್ತೆ, ಈ ಕಡೆ 9999 ಆಗುತ್ತೆ. ಈ ರೀತಿ ಹೋಗುತ್ತೆ. ಬಟ್ ಅವ್ರು ಕೇಳೋದೇನು ಅಂತಂದ್ರೆ ವಾಟ್ ವಿಲ್ ಬಿ ದ ಸಮ್ ಆಫ್ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಆಫ್ 4 ಡಿಜಿಟ್. 4 ಡಿಜಿಟ್ ಸ್ಮಾಲ್ ಸಂಖ್ಯೆ ಯಾವ್ದಿದೆ ನೋಡಿ. 4 ಡಿಜಿಟ್ ಇದು ಸ್ಮಾಲ್ ಸಂಖ್ಯೆ ಯಾವ್ದಿದೆ? 1000 ಇದೆ. ಬಿಗ್ ನಂಬರ್ ಯಾವ್ದಿದೆ? 999. 4 ಡಿಜಿಟ್ 1 2 3 4 ಆಯ್ತು. ಈಗ ಚಿಕ್ಕ ಸಂಖ್ಯೆ ಯಾವುದು? ಎರಡನ್ನ ಸಮ್ ಅಂದ್ರೆ ಕೂಡಿಸಿ 9 9 9 9 1 10 ಯಾವ್ದು ಆನ್ಸರ್ ಇದೆ? 3 ಇದೆ. ಈ ರೀತಿ ಬಿಡಿಸ್ಬೇಕು. ನೆಕ್ಸ್ಟ್ ಸಂಖ್ಯೆ ಸ್ನೇಹಿತರೆ Which of the following number are completely divisible by 9 and 6? 9 ಮತ್ತು 9 ಇವೆರಡರ ಅಲ್ಲಿ ಸಂಪೂರ್ಣವಾಗಿ ವಿಭಾಗ ಆಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾನೆ. 24 9 ಟೇಬಲ್ ಒಳಗಡೆ ಬರೋದಿಲ್ಲ. ನೆಕ್ಸ್ಟ್ 18 9 ಟೇಬಲ್ ಒಳಗಡೆ ಬರುತ್ತೆ, ಬಟ್ 6 ಟೇಬಲ್ ಒಳಗಡೆ ಇದು ಬರಂಗಿಲ್ಲ. 6 ಟೇಬಲ್ ಒಳಗಡೆ ಬರುತ್ತೆ. 6 3 18 9 2 18. ಹಾಗಾದ್ರೆ ಆನ್ಸರ್ ಇದೇ ಆಗಿರುತ್ತೆ. 27 9 ಬರುತ್ತೆ, 6 ಒಳಗಡೆ ಬರಂಗಿಲ್ಲ. 63 9 ಟೇಬಲ್ ಒಳಗಡೆ ಬರುತ್ತೆ, 6 ಟೇಬಲ್ ಒಳಗಡೆ ಬರಲ್ಲ. ಆನ್ಸರ್ ಅಂದ್ರೆ ಯಾವುದು? 18. ನೆಕ್ಸ್ಟ್ 4/7. 4/7
ಅಂಡ್ ಇನ್ನೊಂದ್ ಏನ್ ಕೇಳಿದಾನೆ 5/11. ಇವೆರಡರೊಳಗಡೆ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾಗ, ಯಾವುದೇ ಸಂಖ್ಯೆ ಕೊಟ್ಟಾಗ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯನ್ನ ನಾವು ಕಂಪೇರ್ ಮಾಡ್ಬೇಕು ಅಂದ್ರೆ ಈ ರೀತಿ ಕ್ರಾಸ್ ಇಂಟು ಮಾಡ್ಬಿಡ್ಬೇಕು ಸ್ನೇಹಿತರೆ, ಕ್ರಾಸ್ ಇಂಟು. ಅಥವಾ ಇವುಗಳ ಡಿಫ್ರೆನ್ಸ್ ಅನ್ನ ನೋಡಿ, ಯಾವ್ದ್ರ ಡಿಫ್ರೆನ್ಸ್ 4 ಅಂದ್ರೆ 3 ಡಿಫ್ರೆನ್ಸ್ ಇದೆ, ಇಲ್ಲಿ ಡಿಫ್ರೆನ್ಸ್ 4 ಡಿಫ್ರೆನ್ಸ್ ಇದೆ. ಹಾಗಾಗಿ ಇದನ್ನ ಈ ಕಡೆ ಕಳಿಸಿದ್ರೆ 44 ಆಗುತ್ತೆ, ಇದನ್ನ ಈ ಕಡೆ ಕಳಿಸಿದ್ರೆ 35 ಆಗುತ್ತೆ. ಯಾವ್ದು ದೊಡ್ಡದಿದೆ? 4/7. ಯಾವುದರ ಡಿಫ್ರೆನ್ಸಸ್ ಚಿಕ್ಕದಿರುತ್ತೋ ಅದರ ವ್ಯಾಲ್ಯೂ ಏನಾಗುತ್ತೆ? ಹೆಚ್ಚಾಗಿರುತ್ತೆ. ಅಂಶ ಮತ್ತು ಛೇದಗಳ ವ್ಯತ್ಯಾಸ ಸ್ಥಾನದ ಯಾವ ಭಿನ್ನ ರಾಶಿದು ಇರುತ್ತೋ ಅದರ ಬೆಲೆ ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ಆಫ್ ದ ಫಾಲೋಯಿಂಗ್ ಫ್ರಾಕ್ಷನ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್. ಮತ್ತೆ ಇಲ್ಲಿ ಕೇಳಿದ ನೋಡಿ, 1/7, 1/3, 4/9, 5/9. ಈಗ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡಿದ್ರೆ ಇದು 8 ಆಗುತ್ತೆ. ಇದಂತೂ ಆಗಲು ಸಾಧ್ಯ ಇಲ್ಲ. ಇದ್ರ ಡಿಫ್ರೆನ್ಸ್ ಚೆಕ್ ಮಾಡಿ. 1 3 ಅಂತಂದ್ರೆ 2 ಆಗುತ್ತೆ. ಇದ್ರ ಡಿಫ್ರೆನ್ಸ್ 5 ಆಗುತ್ತೆ. ಇದ್ರ ಡಿಫ್ರೆನ್ಸ್ 4 ಸೇಮ್ 5 ಆಗುತ್ತೆ. ಇದರದ್ದು 4 ಆಗುತ್ತೆ. ಬಟ್ ಇಲ್ಲಿ ಸಂಖ್ಯೆಗಳನ್ನ ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ಬರೀ ಚಿಕ್ಕ ಸಂಖ್ಯೆ ಇದೆ. ಇಲ್ಲಿ ನೋಡಿ ಒಂದೊಂದು ಭಾಗಿಸ್ಕೊಂಡು ನೋಡೋಣ. ಅಂದ್ರೆ 7 ಒಂದಲೇ 7 ಪಾಯಿಂಟ್ ಕೊಡ್ತೀರಾ 0 ಆಗುತ್ತೆ. 7 ಒಂದಲೇ 7, 3 ಉಳಿತು ಶೇಷ. ಇಲ್ಲಿ ಪಾಯಿಂಟ್ ಕೊಡ್ತೀರಿ 0 ಆಗುತ್ತೆ, 3 ಆಗುತ್ತೆ. ಇಲ್ಲಿ ಪಾಯಿಂಟ್ ಕೊಡ್ತೀರಿ 0 ಆಗುತ್ತೆ, 9 4 36 ಆಯ್ತು. ಇಲ್ಲಿ ಪಾಯಿಂಟ್ ಕೊಡ್ತೀರಿ 0 ಆಗುತ್ತೆ, 9 5 ದೊಡ್ಡ ಸಂಖ್ಯೆ ಯಾವ್ದಾಯ್ತು ನೋಡಿ ಸ್ನೇಹಿತರೆ? 5/9. 5/9 ಅತ್ಯಂತ ದೊಡ್ಡ ಸಂಖ್ಯೆ. ನೆಕ್ಸ್ಟ್ ಪ್ರಶ್ನೆ, 45 ಡಿವೈಡೆಡ್ ಬೈ 009. ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಈ ರೀತಿ ಬರ್ಕೊಳ್ಳೋಣ. ಮೊದಲು ಇದನ್ನ ಭಿನ್ನ ರಾಶಿ ಒಳಗಡೆ ಬರೆಯೋಣ. 45 0.0009 ಇದೆ, 309 ಇದೆ. ಇದು ಆಸ್ ಇಟ್ ಈಸ್ ಬರುದು, ಭಿನ್ನ ರಾಶಿ ಬರುದು. ಇದನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡೋಣ. 1 2 3 4 0 ಪಾಯಿಂಟ್ ಆದ ನಂತರ 4 ಅಂಕಿ ಇದಾವೆ, 4 0 ಬರಿತೀವಿ. ದೆನ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ 45 ಇಂಟು ಇದು ಏನಾಗುತ್ತೆ? ವ್ಯತ್ಕ್ರಮ ಆಗುತ್ತೆ. ವ್ಯತ್ಕ್ರಮ ಈ ರೀತಿ ಅಂದ್ರೆ 1000 ಡಿವೈಡೆಡ್ ಬೈ 9 ಆಗುತ್ತೆ ಸ್ನೇಹಿತರೆ. 1000 ಡಿವೈಡೆಡ್ ಬೈ 9 ಆಗುತ್ತೆ. 9 ಒಂದಲೇ 9 5 ಹಾಗಾದ್ರೆ 9 ಒಂದಲೇ 9 5 ಆದಾಗ ಎಷ್ಟಾಯ್ತು? 5000. 5000 ಎಲ್ಲಿದೆ? ಇದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಬೋರ್ಡ್ ಮಾಸ್ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಬೋರ್ಡ್ ಮಾಸ್ ರೂಲ್ ಒಳಗಡೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೋಡಿ. ಮೊದಲು ಬೋರ್ಡ್ ಮಾಸ್ ಅಂತಂದ್ರೆ ಇದು ಡಿವಿಷನ್, ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಮೊದಲು ಭಾಗಾಕಾರ ಬಿಡಿಸ್ಬೇಕು. ಅಂದ್ರೆ ಈಗ ನೋಡಿ 9 - 6 ಡಿವೈಡೆಡ್ ಬೈ 3 ಇಂಟು 2 + 1 ಇದೆ. ಇವಾಗ ಭಾಗಾಕಾರ ಬಿಡಿಸಿ. 3 ಒಂದಲೇ 3 ಎರಡ್ಲೆ 9 - 2 ಎಷ್ಟು ಉಳಿತು? ಇಂಟು 2 + 1. ಭಾಗಾಕಾರ ಆದ ನಂತರ ಯಾವುದು? ಗುಣಾಕಾರ ಇದೆ. 9 - 4 + 1 ಅದಾದ ನಂತರ ಯಾವುದಿದೆ? ಪ್ಲಸ್ ಇದೆ. ಪ್ಲಸ್ 9 1 10, 10 - 4 ಎಷ್ಟಾಯ್ತು? 6. 6 ಆನ್ಸರ್ ಆಗಿರುತ್ತೆ. ದೆನ್ HCF ಆಫ್, ಇಲ್ಲಿ ಮತ್ತೆ ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳಿದ್ದಾನೆ. HCF LCM ಆಧಾರಿತವಾಗಿ ಪ್ರಶ್ನೆ ಇದೆ. HCF ಆಫ್ ಏನ್ ಕೇಳಿದ್ದಾನೆ? 8/15, 56/225, 176/75 ಕೇಳಿದ್ದಾನೆ. ಇಲ್ಲಿ ಸಿಂಪಲ್ ಈ ರೀತಿ HCF ಕೇಳಿದಾಗ ಸೂತ್ರ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. HCF ಆಫ್ ನ್ಯೂಮರೇಟರ್, LCM ಆಫ್ ಡಿನೋಮಿನೇಟರ್. ಅಂಶಗಳ ಮೊಸ, ಛೇದಗಳ ಲಸ ತೆಗಿಬೇಕು. ಅಂಶಗಳ ಮೋಸ ಯಾವುದು? ಚಿಕ್ಕ ಸಂಖ್ಯೆ. 18 ಮಗ್ಗಿ ಒಳಗಡೆ 8 ಮಗ್ಗಿ ಒಳಗಡೆ 56 ಬರುತ್ತೆ. ಅದೇ 8 ಮಗ್ಗಿ ಒಳಗಡೆ ಅಂದ್ರೆ 8 2 16 ಇದ್ರೊಳಗಡೆ ಬರುತ್ತೆ. ಹಾಗಾದ್ರೆ ಮೋಸ ಎಷ್ಟಾಯ್ತು? 8 ಆಯ್ತು. ಇನ್ನು ಲೋಸ ದೊಡ್ಡ ಸಂಖ್ಯೆ ಯಾವುದು? 220. 15 ಮಗ್ಗಿಯಾಗಿ 225 ಬರುತ್ತಾ ನೋಡ್ಬೇಕು. 15 15 ಬರುತ್ತೆ. 75 ಮಗ್ಗಿ ಒಳಗಡೆ ಬರುತ್ತಾ? 5 ಬರುತ್ತೆ. ಎಸ್, ಯಾವ್ದಾಯ್ತು? 225 ಆಯ್ತು. ಇವಾಗ ನಮಗ ಆನ್ಸರ್ ಇದ್ರೊಳಗಡೆ ಬೇಕಾಗಿದೆ. ಅದನ್ನ ನಾವೇನ್ ಮಾಡೋದು? 225 ತಗೊಂಡು 8ಕ್ಕೆ ಭಾಗಿಸಿ. 1 0 ಕೊಡಿ, 0 ಕೊಟ್ಟು 0 ಕೊಡಿ. ಎಷ್ಟಿದೆ ಇಲ್ಲಿ? ಇಲ್ಲೆಲ್ಲ ಕಡೆ ಸೇಮ್ 3 5 ಇದೆ. ನೀವು ಮೊದಲು 3 ಚಿಕ್ಕ ಸಂಖ್ಯೆ ಅಂತ ತಗೊಳ್ಳಿ. 3 5 15, 3 2 6 1 7, 3 2
6. 3 5 15 ಆಸ್ ಇಟ್ ಇಸ್ ಕರೆಕ್ಟ್ ಇದೆ. 3 6 1 7 3 6. ನೆಕ್ಸ್ಟ್ ನೋಡಿ, 5 ಉಳಿತು, 2 ಉಳಿತು, 1 ಉಳಿತು. ನೆಕ್ಸ್ಟ್ 5 1 ಪಾಯಿಂಟ್ ಕೊಂಡು ಏನ್ ಮಾಡ್ತೀವಿ, 0 ಇಸ್ಕೋತೀವಿ, 5 ಬರುತ್ತೆ. ಹಾಗಾದ್ರೆ ಯಾವ್ದು ಆನ್ಸರ್ ಇದಾಗುತ್ತೆ ಸ್ನೇಹಿತರೆ? 1250 ಇದೆ. 1250 225 ಇಂಟು ನೀವು 5 ಮಾಡಿದಾಗ ಎಷ್ಟು ಬರುತ್ತೆ? 1125 ಬರುತ್ತೆ. ಇಲ್ಲಿ 5 ಉಳಿತು. ನಮ್ದು ಮೇನ್ ಆನ್ಸರ್ ಏನಾಗುತ್ತೆ ಅಂತಂದ್ರೆ 0.035 ಆಗುತ್ತೆ ಸ್ನೇಹಿತರೆ. ಇನ್ನು ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾನೆ, ಯಾವ ರೀತಿ ಇದೆ ನೋಡಿ. 3 ಮೆಜರ್ಮೆಂಟ್ ರಾಡ್ಸ್, ಒಂದು 64 ಇದೆ, ಇನ್ನೊಂದು 80 ಇದೆ, ಮತ್ತೊಂದು 96 ಇದೆ. ಇವು ಮೂರರ ಲಾಂಗ್ ಏನಂದ್ರೆ 96 ಆರ್ ಲಾಂಗ್ ರೆಸ್ಪೆಕ್ಟಿವ್ಲಿ ಬೈ ಯೂಸಿಂಗ್ ಎನಿ ರಾಡ್ಸ್ ವಿಚ್ ಇಸ್ ದ ಲೀಸ್ಟ್ ಅಂತಂದ್ರೆ ಏನು ಅಂತಂದ್ರೆ ಚಿಕ್ಕದಾಗಿರ್ತಕ್ಕಂತ ಲೆಂತ್ ಆಫ್ ದಿ ಕ್ಲಾತ್ ಬಿ ಕ್ಯಾನ್ ಬಿ ಫುಲ್ಲಿ ಮೆಜರ್ಡ್. ಅತ್ಯಂತ ಅಳಿಬಹುದಾಗಿರ್ತಕ್ಕಂತ ಅತ್ಯಂತ ಚಿಕ್ಕ ಮೆಜರ್ಮೆಂಟ್ ಯಾವುದು ಅಂತ ಕೇಳಿದಾನೆ. ಇವುಗಳ ಲಸವನ್ನ ನೀವು ತೆಗೆದ್ರೆ 2 1 2 3 2 2 4 0 2 4 2 8 2 16 2 20 2 24 2 8 2 10 2 12 ದೆನ್ 2 4 2 5 2 6 2 2 5 5 2 3 2 1 5 5 3 ದೆನ್ 5 ತಗೊಳ್ಳಿ, 3 ಉಳಿಯುತ್ತೆ, 3 ತಗೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ 2 ಇಂಟು ಎಷ್ಟಿದೆ ನೋಡಿ, 2 1 2 3 4 5 6 ಇದೆ. 2 raised to 6 5 raised to 1 into 3 raised to 1 ಅಂದ್ರೆ 2 2 4 4 2 8 8 2 16 16 32 32 64 64 ಇಂಟು 5 ಇಂಟು 3 ಮಾಡಿ ಟೋಟಲ್ 5 6 4 5 20 6 3 18 2 200 ಆಯ್ತು. ಇಲ್ಲಿ 960 ಆಯ್ತು ಸ್ನೇಹಿತರೆ. 960. ಇದನ್ನ ಎದರಾಗ ಕೊಟ್ಟಿದ್ದಾನೆ? ಮೀಟರ್ದಾಗ ಕೊಟ್ಟಿದ್ದಾನೆ. ಮೀಟರ್ ಅಂತಂದ್ರೆ ಡಿವೈಡ್ ಬೈ ಏನ್ ಮಾಡ್ಬೇಕು? 100. ಯಾಕಂತಂದ್ರೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಕರಿತೀವಿ. ಈ 0 ಕೊಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಾಯಿಂಟ್ ಕೊಟ್ಬಿಡಿ. 9.2 ಸ್ಥಾನ ಬಿಟ್ಟು 2 0 ಇದಾವೆ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಿ. ಆನ್ಸರ್ ಏನಾಗುತ್ತೆ? 9.60 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾನೆ, ಕೊನೆಯ ಪ್ರಶ್ನೆ ಏನಿದೆ ಅಂತಂದ್ರೆ ದ SCF LCM ಆಫ್ 2 numbers are 18. A into B 2 ನಂಬರ್ ಕೊಟ್ಟಾಗ ಈ ಸೂತ್ರವನ್ನ ನೀವು ಆಲ್ರೆಡಿ ಏನ್ ಮಾಡ್ಬೇಕು ಅಂತಂದ್ರೆ ಬರ್ಕೋಬೇಕು. ಅವ ಏನ್ ಹೇಳಿದ್ದಾನೆ? SCF and LCM ಆಫ್ 2 numbers are 18. 18 SCF ಕೊಟ್ಟಿದ್ದಾನೆ, 18 LCM ಕೊಟ್ಟಿದ್ದಾನೆ 3780. ದೆನ್ 1 ನಂಬರ್ ಕೊಟ್ಟಿದ್ದಾನೆ, ಇಲ್ಲಿದೆ ನೋಡಿ. 1 ನಂಬರ್ ಕೊಟ್ಟಿದ್ದಾನೆ, ಯಾವುದು? 540 ಇದೆ. ಇನ್ನೊಂದು ನಂಬರ್ ಅನ್ನ ಫೈಂಡ್ ಔಟ್ ಮಾಡು ಅಂತಂದಿದ್ದಾನೆ. ಆಸ್ ಇಟ್ ಈಸ್ ಬರ್ಕೊಳ್ಳಿ. 780 ಡಿವೈಡ್ ಬೈ, ಈ ಕಡೆ ಗುಣಾಕಾರ ಇದು ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ. ಈ 0 ಗೆಟ್ ಕ್ಯಾನ್ಸಲ್. 18 ಒಂದ್ಲೆ 18 ಮೂರ್ಲೆ 3 ಒಂದ್ಲೆ 3 ಎರಡಲೆ 3 6 126. ಇದ್ರಾಗ ಆನ್ಸರ್ ಇಲ್ಲ ಸ್ನೇಹಿತರೆ, ಇದು 126 ಅಂತ ಮಾಡ್ಕೊಳ್ಳಿ. 126 ಆಗುತ್ತೆ ಅದು. ಸೊ ಈ ರೀತಿಯಾಗಿ ಏನ್ ಬರುತ್ತೆ ಅಂತಂದ್ರೆ ಪ್ರಾಬ್ಲಮ್ಗಳು ನಾವು ಬಿಡಿಸಬಹುದು. ಮತ್ತೆ ಮುಂದಿನ ಒಂದು ಕ್ಲಾಸ್ ಒಳಗಡೆ ಮತ್ತೆ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.